ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 9 ಆವ್ರೇಜ್ ಕನ್ನಡದಲ್ಲಿ ಸರಾಸರಿ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1 ಅಲ್ಲಿ ಏನಿದೆ? ದ ಆವ್ರೇಜ್ ಏಜ್ ಗ್ರೂಪ್ ಆಫ್ 5 ಬಾಯ್ ಈಸ್ 15 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಆಯಿತಾ, ಫಸ್ಟ್ ಒಂದು ಲೈನ್ ಓದಿ ಬರ್ಕೊಳ್ಳಿ. ಕನ್ನಡದಲ್ಲಿ ಏನು ಕೊಟ್ಟಿದ್ದಾನೆ? 5 ಹುಡುಗರ ಗುಂಪಿನ ಸರಾಸರಿ ವಯಸ್ಸು 15. ಆಯಿತಾ ನೋಡಿ, ಇದರಲ್ಲಿ 2 ಪಾರ್ಟ್ ಇದೆ. ಆವ್ರೇಜ್ ಆಯಿತಾ, ಆವ್ರೇಜ್ ಏಜ್ ಎಷ್ಟಿದೆ? ಆವ್ರೇಜ್ ಏಜು 15 ಇದೆ. ಆವ್ರೇಜ್ ಏಜ್ 15 ಇದೆ. ಎಷ್ಟು ಹುಡುಗರು ಇರೋದು? 5 ಹುಡುಗರ ಸರಾಸರಿ ವಯಸ್ಸು 15. ಆಯಿತಾ, ಆವ್ರೇಜ್ ಏಜ್ ಆಫ್ 5 ಬಾಯ್ಸ್ ಈಸ್ 15. ಆಯಿತಾ, 15 ಅನ್ನೋದು ಆವ್ರೇಜ್ ಏಜು, 5 ಅನ್ನೋದು ನಂಬರ್ ಆಫ್ ಬಾಯ್ಸ್. ಆಯಿತಾ, ಮೇಲ್ಗಡೆ ಸಮ್, ಕನ್ನಡದಲ್ಲಿ ಮೊತ್ತ. ಆಯಿತಾ, ಇದು ಫಸ್ಟ್ ಲೈನ್. ಇದನ್ನು ಸಾಲ್ವ್ ಮಾಡಿ. ಈ ಕಡೆ ಸಮ್ ಬರುತ್ತೆ, ಈ ಕಡೆ 15 ಇಂಟು 5 ಆಗುತ್ತೆ, 15 ಇಂಟು 5 ಆಗುತ್ತೆ. 15 ಎಷ್ಟಾಗುತ್ತೆ? 75. ಫಸ್ಟ್ ಲೈನ್ ಓದಿದ್ದೀರಾ? ಫಸ್ಟ್ ಲೈನ್ಗೆ ಈಕ್ವೇಷನ್ ಬರ್ಕೊಂಡು ಸಾಲ್ವ್ ಮಾಡಿದ್ದೀರಾ. ಆಯಿತಾ, ಸಮ್ ಈಸ್ ಈಕ್ವಲ್ ಟು 75 ಆಯಿತು. ಈಗ ಸೆಕೆಂಡ್ ಲೈನ್ ಓದಿ. ಸೆಕೆಂಡ್ ಲೈನಲ್ಲಿ ಏನಿದೆ? ಇಫ್ ಎನ್ ಅದರ್ ಬಾಯ್ ಆಫ್ 15 ಇಯರ್ ಜಾಯಿನ್ಸ್ ದೆಮ್, ಫೈಂಡ್ ದ ಆವ್ರೇಜ್ ಏಜ್ ಆಫ್ ಹೋಲ್ ಗ್ರೂಪ್. ಆಯಿತಾ, ಇದ್ರ ಜೊತೆಗೆ 15 ವರ್ಷದ ಇನ್ನೊಬ್ಬ ಹುಡುಗ ಜಾಯಿನ್ ಆದರೆ ಇದ್ರ ಸರಾಸರಿ ಏಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಾರ್ಮುಲಾ ಬರ್ಕೊಳ್ಳಿ. ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಬೈ ನಂಬರ್, ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಆಯಿತಾ, ಟೋಟಲ್ ಸಮ್ ಬೈ ಟೋಟಲ್ ನಂಬರು. ನಾನು ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಬರ್ಕೊಂಡಿದ್ದೀನಿ. ಆಯಿತಾ, ಸೆಕೆಂಡ್ ಲೈನಲ್ಲಿ ಏನು ಕೇಳಿದ್ದೇನೆ? ಆವ್ರೇಜ್ ಫೈಂಡ್ ಔಟ್ ಮಾಡಬೇಕಂತೆ. ಇವ್ರ ಜೊತೆಗೆ ಈ ಸಮ್ ಇದೆಯಲ್ಲ, ಇವ್ರ ಜೊತೆಗೆ 15 ವರ್ಷದ ಇನ್ನೊಬ್ಬ ಹುಡುಗ ಜಾಯಿನ್ ಆದರೆ, ಆವ್ರೇಜ್ ಏಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೆಕ್ಸ್ಟ್ ನೋಡಿ. ಟೋಟಲ್ ನಂಬರ್ ಆಫ್ ಬಾಯ್ 5 ಇದ್ರು, ಇನ್ನೊಬ್ಬ ಜಾಯಿನ್ ಆಗ್ತಾ ಇರೋದ್ರಿಂದ ಇಲ್ಲಿ 6 ಆಗುತ್ತೆ. ನಂಬರ್ ಆಫ್ ಬಾಯ್ಸು 6 ಆಗ್ತಾರೆ, ಯಾಕಂದರೆ ಒಬ್ಬ ಹುಡುಗ 15 ವರ್ಷದ ಹುಡುಗ ಜಾಯ್ನ್ ಆಗಿದೆ. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ. ಸಮ್ ಅಂದರೆ ಎಷ್ಟು? 75 ಇದೆ. 75 ಪ್ಲಸ್ 15 ಬೈ 6. 75 ಪ್ಲಸ್ 15 ಅಂದರೆ ಎಷ್ಟು? 90/6. 90/6 ಅಂದರೆ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. 15 ವರ್ಷ. ಆಯಿತಾ, ನ್ಯೂ ಆವ್ರೇಜ್ ಏಜ್ ಅಥವಾ ಹೊಸ ಸರಾಸರಿ ಎಷ್ಟು ಬರುತ್ತೆ? 15 ಇಯರ್ಸ್ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಆವ್ರೇಜ್ ಆಫ್ 2 ನಂಬರ್ ಈಸ್ 17. ಆಯಿತಾ, ಕನ್ನಡದಲ್ಲಿ 2 ಸಂಖ್ಯೆಗಳ ಸರಾಸರಿ 17. ಟೋಟಲ್ ನಂಬರ್ಸ್ ಎಷ್ಟಿದೆ? ಟೋಟಲ್ ನಂಬರ್ಸು 2 ಇದೆ. 2 ಸಂಖ್ಯೆಗಳ ಸರಾಸರಿ ಅಂದರೆ ಆವ್ರೇಜು 17 ಇದೆ. ಆಯಿತಾ, ಫಸ್ಟ್ ಲೈನ್ ಓದಿದ್ದೀನಿ, ಫಸ್ಟ್ ಲೈನ್ಗೆ ಈಕ್ವೇಷನ್ ಬರ್ಕೊಂಡಿದ್ದೀನಿ. ಆಯಿತಾ, ಇದನ್ನು ಸಾಲ್ವ್ ಮಾಡಿ. ಈ ಕಡೆ ಸಮ್ ಬರುತ್ತೆ, ಈ ಕಡೆ 17 ಇಂಟು 2 ಆಗುತ್ತೆ. 2 ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. 17 ಇಂಟು 2 ಅಂದರೆ 34 ಆಗುತ್ತೆ. 34 ಈಸ್ ಈಕ್ವಲ್ ಟು ಸಮ್. ಆಯಿತಾ, ಈಗ ಸೆಕೆಂಡ್ ಲೈನ್ ಓದಿ. ಸೆಕೆಂಡ್ ಲೈನಲ್ಲಿ ಏನಿದೆ? ಇಫ್ 1 ನಂಬರ್ ಈಸ್ 21, ಆಯಿತಾ, ಸಮ್ ಅಂದರೆ ಇದರಲ್ಲಿ ಎಷ್ಟು ನಂಬರ್ ಇದೆ? 2 ನಂಬರ್ ಇದೆ. ಸಮ್ ಅಂದರೆ 2 ನಂಬರ್ ಇದೆ. a ಪ್ಲಸ್ ಬಿ ಅಂತ ಹಾಕೊಳ್ಳಿ, 34 ಅಂತ ಹಾಕೊಳ್ಳಿ. ಆಯಿತಾ, ಸಮ್ ಅಂದರೆ 2 ಸಂಖ್ಯೆಗಳ ಮೊತ್ತ ಇರುತ್ತೆ ಇದು ಸಮ್ ಅಂದರೆ. ಆಯಿತಾ, ಸಮ್ ಬದಲು ನಾನು a ಪ್ಲಸ್ ಬಿ ಅಂತ ಹಾಕೊಂಡಿದ್ದೀನಿ. 2 ಸಂಖ್ಯೆ ಬರ್ಕೊಂಡಿದ್ದೀನಿ, a ಪ್ಲಸ್ ಬಿ. ಆಯಿತಾ, ಇದರಲ್ಲಿ ಒಂದು ಸಂಖ್ಯೆ 21 ಆದರೆ, ಒಂದು ಸಂಖ್ಯೆ ಏನಾದ್ರು 21 ಆದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಆಯಿತಾ, ಈ ಕಡೆ 34 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಯಿತಾ, 34 ಮೈನಸ್ 21 ಅಂದರೆ ಎಷ್ಟಾಗುತ್ತೆ? ಇದನ್ನು ಸಿಂಪ್ಲಿಫೈ ಮಾಡಿ. 3 ಬರುತ್ತೆ, 1 ಬರುತ್ತೆ. ಆನ್ಸರ್ 13 ಬರುತ್ತೆ. ಆನ್ಸರ್ 13 ಅಂದರೆ ಆನ್ಸರ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ದ ಆವ್ರೇಜ್ ಆಫ್ 3 ನಂಬರ್ ಈಸ್ 10. ದ ಆವ್ರೇಜ್ ಆಫ್ 3 ನಂಬರ್ ಈಸ್ 10. ಆಯಿತಾ, ಬರ್ಕೊಳ್ಳಿ. ಅದು ದ ಆವ್ರೇಜ್ ಆಫ್ 3 ನಂಬರ್ ಅಂತ ಹೇಳಿದ್ದೇನೆ. 3 ಅನ್ನೋದು ಟೋಟಲ್ ನಂಬರ್. ಆಯಿತಾ, ಆವ್ರೇಜ್
ಆವ್ರೇಜ್ ಎಷ್ಟಿದೆ 10 ಇದೆ, ಮೂರು ಸಂಖ್ಯೆಗಳ ಸರಾಸರಿ 10 ಇದೆ ಆಯಿತಾ. ಫಸ್ಟ್ ಸೆಂಟೆನ್ಸ್ ಇದು, ಫಸ್ಟ್ ಸೆಂಟೆನ್ಸ್ ಆಯಿತಾ. ಫೈಂಡ್ ಔಟ್ ಮಾಡಿ. ಸಮ್ 10 ಇಂಟು 3 30 ಆಗುತ್ತೆ, ಇದು ಸಮ್ ಆಗುತ್ತೆ ಆಯಿತಾ. ಆವ್ರೇಜ್ ಆಫ್ 3 ನಂಬರ್ ಅಂತ ಕೇಳಿರೋದು, ಹಂಗಂದರೆ ಇದರಲ್ಲಿ 3 ನಂಬರ್ ಇರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ 3 ನಂಬರ್ ಇರುತ್ತೆ. ನಾನು ಇಲ್ಲಿ ಬರ್ಕೊಳ್ತೀನಿ ಎ ಪ್ಲಸ್ ಬಿ ಪ್ಲಸ್ ಸಿ. ಸಮ್ ಅಂದರೆ ಇದರಲ್ಲಿ 3 ಸಂಖ್ಯೆಗಳ ಸಮ್ ಇರುತ್ತೆ ಆಯಿತಾ. 30 ಅಂತ ಬರ್ಕೋತೀನಿ ಆಯಿತಾ. ನೆಕ್ಸ್ಟು ಸೆಕೆಂಡ್ ಸೆಂಟೆನ್ಸ್ ಓದಿ. ಇಫ್ ದ ಆವ್ರೇಜ್ ಆಫ್ ಫಸ್ಟ್ 2 ನಂಬರ್ ಈಸ್ 9. ಇಫ್ ದ ಆವ್ರೇಜ್ ಆಫ್ ಫಸ್ಟ್ 2 ನಂಬರ್ ಈಸ್ 9 ಅಂದರೆ ಇನ್ನೊಂದ್ಸಲ ಈಕ್ವೇಷನ್ ಬರ್ಕೊಳ್ಳಿ. ಎರಡು ನಂಬರ್ದು ಆವ್ರೇಜು, ಫಸ್ಟ್ 2 ನಂಬರ್ದು ಆವ್ರೇಜು, ಎರಡು ನಂಬರ್ದು ಆವ್ರೇಜು 9 ಇರುತ್ತೆ, ಇದು ಸಮ್. ಇದ್ರ ಸಮ್ ಅಂದ್ರೇನು, ಫಸ್ಟ್ 2 ನಂಬರು ಎ ಪ್ಲಸ್ ಬಿ ಅಂತ ಬರ್ಕೋಬೇಕು. ಫಸ್ಟ್ 2 ನಂಬರ್ ಇದೆಯಲ್ಲ ಅದು ಸಮ್ ಅಂದರೆ, ಸಮ್ ಆಫ್ ಫಸ್ಟ್ 2 ನಂಬರ್ ಅಂತ ಕೇಳಿದ್ದೇನೆ. ಫಸ್ಟ್ 2 ನಂಬರ್ ಎ ಪ್ಲಸ್ ಬಿ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ, ನಾನು ಡೈರೆಕ್ಟಾಗಿ ಎ ಪ್ಲಸ್ ಬಿ ಅಂತ ಬರ್ಕೋತೀನಿ. 9 ಇಂಟು 2 ಆಗುತ್ತೆ, 9 ಇಂಟು 2 ಆದರೆ 18 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಯಿತಾ. ಇದು ನೋಡಿ ಆಯಿತಾ. ಈಗ ನೋಡಿ ಲಾಸ್ಟ್ ಸೆಂಟೆನ್ಸ್. ಫೈಂಡ್ ದ ಥರ್ಡ್ ನಂಬರ್. ಫೈಂಡ್ ದ ಥರ್ಡ್ ನಂಬರ್ ಅಂತ ಕೇಳಿದ್ದೇನೆ, ಅಂದರೆ ಸಿ ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು, ಅರ್ಥ ಆಯ್ತಾ. ಈಗ ಏನು ಮಾಡಿ, ಎ ಪ್ಲಸ್ ಬಿ ಅನ್ನೋ ಜಾಗಕ್ಕೆ 18 ಹಾಕಿ. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಅನ್ನೋ ಜಾಗಕ್ಕೆ 18 ಹಾಕಿ ಪ್ಲಸ್ ಸಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 30 ಆಯಿತಾ. 18 ಈ ಕಡೆ ಬಂದರೆ 30 ಮೈನಸ್ 18 ಆಗುತ್ತೆ, ಸಿ ಆಗುತ್ತೆ. ಆನ್ಸರ್ 12 ಬರುತ್ತೆ ಆಯಿತಾ. ಆನ್ಸರ್ 12, ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ದ ಆವ್ರೇಜ್ ಏಜ್ ಆಫ್ 4 ಚಿಲ್ಡ್ರನ್ ಈಸ್ 11 ಅಂತ ಕೇಳಿದ್ದಾನೆ. ದ ಆವ್ರೇಜ್ ಏಜ್ ಆಫ್ 4 ಚಿಲ್ಡ್ರನ್ ಈಸ್ 11. ಕನ್ನಡದಲ್ಲಿ 4 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 11 ಆಯಿತಾ. ನೋಡಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ, 4 ಜನ. 4 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 11 ಆಯಿತಾ. 4 ಸ್ಟೂಡೆಂಟ್ಸ್ದು ಆವ್ರೇಜ್ ಏಜು 11 ಆಯಿತಾ. ಮೇಲ್ಗಡೆ ಸಮ್ ಬರುತ್ತೆ, ಸಮ್ ಬರ್ಕೊಳ್ಳಿ ಆಯಿತಾ. ಇಷ್ಟು ಇದು ಸಮ್ ಅಂದ್ರೇನು, 4 ಜನ ಇದ್ದಾರೆ. ಸಮ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ, 4 ವಿದ್ಯಾರ್ಥಿಗಳ ಏಜ್ ಇದೆ ಸಮ್ ಅಂದರೆ. ಸಮ್ ಅಂದರೆ 4 ವಿದ್ಯಾರ್ಥಿಗಳ ಏಜ್, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಆಯಿತಾ. 4 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 11. ಇದನ್ನು ಸಿಂಪ್ಲಿಫೈ ಮಾಡಿ. ನಾನಿಲ್ಲಿ ಸಮ್ ಬದಲು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಹಾಕೋತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 11 ಇಂಟು 4 ಆಗುತ್ತೆ. 4 ಈ ಕಡೆ ಹೋದರೆ 11 ಹಾಕಲಿ 44 ಆಯಿತಾ. ಇಲ್ಲಿ ನೋಡಿ, ಈಗ ನೋಡಿ ನೆಕ್ಸ್ಟ್ ಲೈನ್ ಓದಿ. ಇಫ್ ದ ಏಜ್ ಆಫ್ 3 ಚಿಲ್ಡ್ರನ್ ಆರ್, ಇಫ್ ದ ಏಜ್ ಆಫ್ 3 ಚಿಲ್ಡ್ರನ್ ಆರ್ 9 ಇಯರ್ಸ್, 12 ಇಯರ್ಸ್, 10. ಇಲ್ಲಿ 4 ಜನ ಇದ್ದಾರಲ್ಲ, ಅದರಲ್ಲಿ 3 ಜನದ್ದು ಏಜ್ ಕೊಟ್ಟಿದ್ದಾನೆ. ಎಷ್ಟಂದರೆ 3 ಜನದ್ದು ಏಜು, ಒಬ್ಬಂದು 9 ವರ್ಷ ಅಂತೆ, ಇನ್ನೊಬ್ಬಂದು 12 ವರ್ಷ ಅಂತೆ, ಇನ್ನೊಬ್ರದ್ದು 10 ವರ್ಷ ಅಂತೆ. ಈ 4ನೇ ಇದನ್ನಲ್ಲ, 4ನೇ ಏಜ್ನ ಫೈಂಡ್ ಔಟ್ ಮಾಡಬೇಕು, ಅರ್ಥ ಆಯ್ತಾ. ಇದನ್ನು ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 22 9 31 ಪ್ಲಸ್ ಡಿ ಆಗುತ್ತೆ, ಇದು 44 ಆಗುತ್ತೆ. 44 31 ಈ ಕಡೆ ಬಂದರೆ ಮೈನಸ್ 31 ಈಕ್ವಲ್ ಟು ಡಿ ಆಯಿತಾ. 44ರಲ್ಲಿ 31 ಕಳೆದ್ರೆ ಎಷ್ಟು, 4ರಲ್ಲಿ 1 ಕಳೆದ್ರೆ 3, 13 ಆಯಿತಾ. ಡಿ ಈಸ್ ಈಕ್ವಲ್ ಟು 13 ಇಯರ್ಸ್. ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ, ದ ಆವ್ರೇಜ್ ಸ್ಕೋರ್ ಆಫ್ ಎ ಕ್ರಿಕೆಟರ್ ಇನ್ 2 ಮ್ಯಾಚಸ್ ಈಸ್ 27 ಆಯಿತಾ. ಒಬ್ಬ ಕ್ರಿಕೆಟರ್ದು ಆವ್ರೇಜ್ ಸ್ಕೋರು 2 ಮ್ಯಾಚಲ್ಲಿ 27 ಅಂತೆ ಆಯಿತಾ. ಇಲ್ಲಿ ಬರ್ಕೊಳ್ಳಿ, ಇದರಲ್ಲಿ 2 ಪಾರ್ಟ್ ಇದೆ. 2 ಮ್ಯಾಚಲ್ಲಿ ಒಬ್ಬ ಕ್ರಿಕೆಟರ್ದು ಆವ್ರೇಜ್ ಸ್ಕೋರು 27 ಇದೆಯಂತೆ ಆಯಿತಾ. ಮೇಲ್ಗಡೆ ಸಮ್ ಅಂತ ಬರುತ್ತೆ. ಒಬ್ಬ ಕ್ರಿಕೆಟರ್ದು 2 ಮ್ಯಾಚಲ್ಲಿ ಆವ್ರೇಜ್ ಸ್ಕೋರು 27 ಆಯಿತಾ. ಸೆಕೆಂಡ್ ಸೆಂಟೆನ್ಸ್ ಓದಿ. ಇನ್ 3 ಅದರ್ ಮ್ಯಾಚಸ್ 32.
ಇನ್ನು ಉಳಿದ 3 ಮ್ಯಾಚ್ಗಳಲ್ಲಿ ಆವ್ರೇಜ್ ಸ್ಕೋರು 32 ಅಂತೆ. ಸೇಮ್ ಸಂಬಂಧ ಬರುತ್ತೆ ಕೆಳಗಡೆ. ಇನ್ನು 3 ಮ್ಯಾಚಸ್ಸಲ್ಲಿ ಇನ್ನು 3 ಮ್ಯಾಚಲ್ಲಿ ಆವ್ರೇಜ್ ಸ್ಕೋರು 32 ಅಂತೆ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಅಂದರೆ ಹೆಂಗೆ ಮಾಡ್ತೀರಾ? ಸಮ್ ಈಸ್ ಈಕ್ವಲ್ ಟು 27 ಇಂಟು 2. ಆಯಿತಾ, 27 ಇಂಟು 2 ಅಂದರೆ ಎಷ್ಟಾಗುತ್ತೆ? 54 ಆಗುತ್ತೆ ಸಮ್. ಆಯಿತಾ, ಇದರಲ್ಲಿ 32 ಇಂಟು 3 ಈಸ್ ಈಕ್ವಲ್ ಟು ಸಮ್. 32 ಇಂಟು 2 ಅಂದರೆ 96 ಆಗುತ್ತೆ ಸಮ್. ಆಯಿತಾ, ಇದು 2 ಮ್ಯಾಚಸ್ದು ಸಮ್ಮು, ಇದು 3 ಮ್ಯಾಚಸ್ದು ಸಮ್. ಪುನಃ ಫಾರ್ಮುಲಾ ಬರ್ಕೊಳ್ಳಿ. ಪುನಃ ಫಾರ್ಮುಲಾ ಅಂದರೆ ಆವ್ರೇಜ್ ಅಂದರೆ ಸರಾಸರಿ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಬೈ ಟೋಟಲ್ ನಂಬರ್ಸ್, ಟೋಟಲ್ ನಂಬರ್ ಆಫ್ ಮ್ಯಾಚಸ್. ಟೋಟಲ್ ಸಮ್ ಅಂದರೆ ಎಷ್ಟು? ಟೋಟಲ್ ಸಮ್ ಅಂದರೆ 54 ಪ್ಲಸ್ 96. 54 ಪ್ಲಸ್ 96. ಟೋಟಲ್ ನಂಬರ್ ಆಫ್ ಮ್ಯಾಚಸ್ಸು 5 ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 150 ಬೈ 5 ಆಗುತ್ತೆ. ಆಯಿತಾ, 5 1s 5 3s. ಆನ್ಸರ್ ಏನು ಬರುತ್ತೆ? 30 ಬರುತ್ತೆ. ಆನ್ಸರ್ 30 ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ದ ಆವ್ರೇಜ್ ವೆಯ್ಟ್ ಆಫ್ 9 ಬಾಯ್ ಇನ್ ಎ ಕ್ಲಾಸ್ ಈಸ್ 42 kg. ಆಯಿತಾ, ಒಂದು ಕ್ಲಾಸಲ್ಲಿ 9 ಜನ ಹುಡುಗರು ಇರ್ತಾರೆ. ಆ ಹುಡುಗರದು 9 ಜನ ಹುಡುಗರದು ಆವ್ರೇಜ್ ವೆಯ್ಟು 42 kg. ಆಯಿತಾ, ಇದರಲ್ಲೂ 2 ಪಾರ್ಟ್ ಇದೆ, ಬರ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಬಾಯ್ಸು 9 ಜನ ಇರ್ತಾರಂತೆ, 9 ಹುಡುಗರು ಇರ್ತಾರೆ. ಅವ್ರದ್ದು ಆವ್ರೇಜ್ ಏಜು 42 ಅಂತೆ, 42 kg. 9 ವಿದ್ಯಾರ್ಥಿಗಳ ಆವ್ರೇಜ್ ಏಜು 42 kg. ಇಲ್ಲಿ ಮೇಲ್ಗಡೆ ಸಮ್ ಅಂತ ಹಾಕೊಳ್ಳಿ. ಆಯಿತಾ, ಸಮ್ ಅಂತ ಹಾಕೊಳ್ಳಿ. ಪುನಃ ಸಮ್ ಅಂತ ಹಾಕೊಳ್ಳಿ. 42 ಇಂಟು 9, 42 ಇಂಟು 9, 42 ಇಂಟು 9 ಮಾಡಿದ್ರೆ 378 ಬರುತ್ತೆ. ಆಯಿತಾ, 378 ಅಂದರೆ 9 ವಿದ್ಯಾರ್ಥಿಗಳ ವೆಯ್ಟ್, ಅದು ಸಮ್ ಮೊತ್ತ. ಆಯಿತಾ, ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಓದಿ. ಸೆಕೆಂಡ್ ಸೆಂಟೆನ್ಸ್ ಏನಿದೆ? ಇಫ್ ಅನದರ್ ಬಾಯ್ ಜಾಯಿನ್, ಇನ್ನೊಂದು ವಿದ್ಯಾರ್ಥಿ ಜಾಯಿನ್ ಆದಾಗ ಅವ್ರದ್ದು ಸರಾಸರಿ ವೆಯ್ಟು 42.5 ಆಗುತ್ತಂತೆ. ಪುನಃ ನೋಡಿ, ಫಾರ್ಮುಲಾ ಬರ್ಕೊಳ್ಳಿ. ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಬೈ ನಂಬರ್, ಟೋಟಲ್ ಸಮ್ ಬೈ ಟೋಟಲ್ ನಂಬರು. ಆಯಿತಾ, ಮೊದಲು 9 ವಿದ್ಯಾರ್ಥಿಗಳಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ಜಾಯಿನ್ ಆಗ್ತಾನಂತೆ. ಆಯಿತಾ, ನೋಡಿ ಸಮ್ಮು, ಮೊದಲನೇ ಸಮ್ಮು, ಇನ್ನೊಬ್ಬ ವಿದ್ಯಾರ್ಥಿ ಜಾಯಿನ್ ಆಗ್ತಾನಂತೆ. ಆಯಿತಾ, ಆಗ ಆವ್ರೇಜ್ ಏಜು 42.5 ಆಗುತ್ತೆ. ಆಯಿತಾ, ಇದು ಸೆಕೆಂಡ್ ಸೆಂಟೆನ್ಸಲ್ಲಿ ಕೊಟ್ಟಿರೋದು. ಇನ್ನೊಬ್ಬ ವಿದ್ಯಾರ್ಥಿ ಜಾಯಿನ್ ಆಗ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಜಾಯಿನ್ ಆದಾಗ ಮೇಲ್ಗಡೆ ಸಮ್ಗೆ ಪ್ಲಸ್ ಎಕ್ಸ್ ಅಂತ ಹಾಕೊಳ್ಳಿ. ಇನ್ನೊಬ್ಬ ವಿದ್ಯಾರ್ಥಿ ಜಾಯಿನ್ ಆಗಿದ್ದಾನೆ. ಆಯಿತಾ, ಸರಾಸರಿ 42.5 ಆಗುತ್ತೆ ಅಂದ್ಬಿಟ್ಟು ಕ್ವಶನಲ್ಲೇ ಕೊಟ್ಟಿದ್ದಾನೆ. ಆಯಿತಾ, ಹಾಗಾದರೆ ಈ ಹೊಸ ವಿದ್ಯಾರ್ಥಿ ಜಾಯಿನ್ ಆದ್ನಲ್ಲ, ಈ ಒಂದು ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ, ಹೆಂಗೆ ಸಾಲ್ವ್ ಮಾಡ್ತೀರಾ ನೋಡಿ. ಸಮ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 9 ಪ್ಲಸ್ 1 ಅಂದರೆ 10. ಇದು 42.5 ಆಗುತ್ತೆ. ಆಯಿತಾ, 10ನ ಈ ಕಡೆ ತೊಗೊಳ್ಳಿ. 10ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? 42.5 ಇಂಟು 10 ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎಕ್ಸ್. 10 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 425 ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎಕ್ಸ್ ಆಗುತ್ತೆ. ಸಮ್ ಅಂದರೆ ಏನು? ಸಮ್ ಅಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, 378. ಸಮ್ ಅಂದರೆ 378 ಪ್ಲಸ್ ಎಕ್ಸ್ 425. ಆಯಿತಾ, ಮೈನಸ್ ಮಾಡಿ. 378 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 425 ಮೈನಸ್ 378 ಈಕ್ವಲ್ ಟು ಎಕ್ಸ್. ಆಯಿತಾ, 425ರಲ್ಲಿ 378 ಮೈನಸ್ ಮಾಡಿದ್ರೆ 47 ಬರುತ್ತೆ. 47 ಅಂದರೆ ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲೂ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ನೋಡಿ. ದ ಆವ್ರೇಜ್ ಎಕ್ಸ್ಪೆಂಡಿಚರ್ ಆಫ್ ಎ ಮ್ಯಾನ್ ಫಾರ್ ಫಸ್ಟ್ 7 ಮಂತ್ ಈಸ್ 800. ಹಂಗಂದ್ರೆ ಒಬ್ಬ ವ್ಯಕ್ತಿಯ ಮೊದಲ 7 ತಿಂಗಳ ಸರಾಸರಿ ಖರ್ಚು 800 ಅಂತೆ. ಆವ್ರೇಜ್ ಎಕ್ಸ್ಪೆಂಡಿಚರ್ 800 ಅಂತೆ ಫಾರ್ ಫಸ್ಟ್ 7 ಮಂತ್. ಆಯಿತಾ, ಫಾರ್ ಎ ಫಸ್ಟ್ 7 ಮಂತ್ ಆವ್ರೇಜ್ ಎಕ್ಸ್ಪೆಂಡಿಚರ್ 800 ಅಂತೆ.
ಮೇಲ್ಗಡೆ ಸಮ್ ಇದೆ, ಸಮ್ ಹಾಕೊಳ್ಳಿ. ನೆಕ್ಸ್ಟ್ ಲೈನ್ ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಆ್ಯಂಡ್ ಫಾರ್ ದ ನೆಕ್ಸ್ಟ್ 5 ಮಂತ್ಸ್, ನೆಕ್ಸ್ಟ್ 5 ಮಂತ್ ಆವ್ರೇಜ್ ಎಕ್ಸ್ಪೆಂಡಿಚರ್ 900 ಇದೆಯಂತೆ. ಆಯಿತಾ ನೋಡಿ, ನೆಕ್ಸ್ಟ್ 5 ಮಂತ್ಸು ಆವ್ರೇಜ್ ಎಕ್ಸ್ಪೆಂಡಿಚರ್ ಸರಾಸರಿ ಖರ್ಚು 900 ಇದೆಯಂತೆ. ಆಯಿತಾ, ಫಸ್ಟ್ 7 ಮಂತು 800 ಇದೆ ಅವ್ರದ್ದು ಖರ್ಚು. ನೆಕ್ಸ್ಟು 5 ಮಂತು ಅವ್ರದ್ದು ಎಕ್ಸ್ಪೆಂಡಿಚರು ಖರ್ಚು ಎಷ್ಟಿದೆ, 900 ಇದೆ. ಈಗ ಏನು ಕೇಳಿದ್ದಾನೆ ಲಾಸ್ಟಲ್ಲಿ, ಫೈಂಡ್ ಈಸ್ ಆವ್ರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್. ಫೈಂಡ್ ಈಸ್ ಆವ್ರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್ ಅಂದರೆ ಪ್ರತಿ ತಿಂಗಳ ಸರಾಸರಿ ಖರ್ಚು ಎಷ್ಟು ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಇದು ಸಮ್ ಆಗುತ್ತೆ 800 ಇಂಟು 7, 8 48, 8 7 56, ಇದು 56 00 ಆಗುತ್ತೆ ಸಮ್. ಆಯಿತಾ, ನೆಕ್ಸ್ಟ್ 9 45, 900 ಇಂಟು 5 ಈಸ್ ಈಕ್ವಲ್ ಟು ಸಮ್. 9 45 ಅಂದರೆ 4500 ರೂಪಾಯಿ ಆಗುತ್ತೆ ಸಮ್. ಆಯಿತಾ, ಈಗ ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಅಂದರೆ ಏನು, ಟೋಟಲ್ ಸಮ್ ಬೈ ಟೋಟಲ್ ನಂಬರ್ಸ್. ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಟೋಟಲ್ ಸಮ್ ಅಂದರೆ ಎಷ್ಟು, ಇದನ್ನು ಆ್ಯಡ್ ಮಾಡಬೇಕು, ಇದನ್ನು ಆ್ಯಡ್ ಮಾಡಬೇಕು. ಟೋಟಲ್ ಸಮ್ ಅಂದರೆ 5600 ಪ್ಲಸ್ 4500. ಆಯಿತಾ, 7 ಮಂತ್ ಇದೆ, ಈ ಕಡೆ 5 ಮಂತ್ ಇದೆ. ಆಯಿತಾ, ಎರಡನ್ನೂ ಆ್ಯಡ್ ಮಾಡಿದ್ರೆ 10100 ಡಿವೈಡೆಡ್ ಬೈ 12 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 841 ಇಂಟು 8/12 ಬರುತ್ತೆ. 8/12 ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. 4 2s 4 3s 841 ಇಂಟು 2/3 ಬರುತ್ತೆ. ಆಯಿತಾ, ಆನ್ಸರ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ ಓದಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ಒಂದು ಫ್ಯಾಮಿಲಿ ಇದೆಯಂತೆ. ಒಂದು ಫ್ಯಾಮಿಲಿಲಿ ಫಾದರು, ಮದರು, ಎಲ್ಡರ್ ಸನ್. ಆಯಿತಾ, ಫಾದರು 4000 ಅರ್ನ್ ಮಾಡ್ತಾ ಇದ್ದಾರೆ, ಮದರು 3000 ಅರ್ನ್ ಮಾಡ್ತಾ ಇದ್ದಾರೆ, ಎಲ್ಡರ್ ಸನ್ ಅಂದರೆ ಹಿರಿಯ ಮಗ 4500 ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ನೋಡಿ, ಆ ಫ್ಯಾಮಿಲಿಲಿ ಟೋಟಲಾಗಿ 10 ಮೆಂಬರ್ಸ್ ಇದ್ದಾರೆ. ಆಯಿತಾ, ಟೋಟಲಾಗಿ 10 ಮೆಂಬರ್ಸ್ ಇದ್ದಾರೆ. ಟೋಟಲಾಗಿ 10 ಮೆಂಬರ್ಸ್ ಇದ್ರೂ ಸಂಪಾದನೆ ಮಾಡ್ತಾ ಇರೋರು ಮಾತ್ರ 3 ಜನ. ಆದರೆ ಕ್ವಶನ್ ನೋಡಿ, ಕ್ವಶನಲ್ಲಿ ಏನು ಕೇಳಿರೋದು, ಆವ್ರೇಜ್ ಇನ್ಕಮ್ ಆಫ್ ಎ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿದ್ದಾರೆ. ಆಯಿತಾ, ಆ ಕುಟುಂಬದ ಒಟ್ಟು ಆದಾಯ, ಸರಾಸರಿ ಆದಾಯ ಅಂತ ಕೇಳಿದ್ದಾನೆ. ಆ ಕುಟುಂಬದ ಒಟ್ಟು ಸರಾಸರಿ ಆದಾಯ ಅಂತ ಕೇಳಿದ್ದಾನೆ. ಆಯಿತಾ, ಫಾರ್ಮುಲಾ ಏನಿದೆ, ಟೋಟಲ್ ಸಮ್, ಒಟ್ಟು ಇನ್ಕಮ್, ಒಟ್ಟು ಆದಾಯ ತಗೋಬೇಕು. ಆ ಫ್ಯಾಮಿಲಿಯಲ್ಲಿ ಎಷ್ಟು ಟೋಟಲಾಗಿ ಎಷ್ಟು ಜನ ಇದ್ದಾರೆ ಅಂತ ತಗೋಬೇಕು. ನೀವೇನಾರ 3 ಜನ ಅರ್ನ್ ಮಾಡ್ತಾ ಇರೋದು ಅಂತ ನೀವೇನಾರ ಇಲ್ಲಿ 3 ಅಂತ ತಗೊಂಡ್ರೆ ಈ ಕ್ವಶನ್ಗೆ 3 ನಾಮ ಹಾಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 11500 ಆಗುತ್ತೆ. 11500 ರೂಪಾಯಿ ಆಗುತ್ತೆ. ಡಿವೈಡೆಡ್ ಬೈ 10 ಆಗುತ್ತೆ. 10 ಕ್ಯಾನ್ಸಲ್ ಆಗುತ್ತೆ. 1150 ಬರುತ್ತೆ. 1150. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಓದಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ನೋಡಿ, ಆವ್ರೇಜ್ ಏಜ್ ಆಫ್ 40 ಸ್ಟೂಡೆಂಟ್ ಆಫ್ ಎ ಸ್ಕೂಲ್ ಈಸ್ 15 ಇಯರ್ಸ್ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಸ್ಕೂಲಲ್ಲಿ 40 ಸ್ಟೂಡೆಂಟ್ಸ್ ಇದ್ದಾರೆ. ಆ 40 ಸ್ಟೂಡೆಂಟ್ದು ಆವ್ರೇಜ್ ಏಜು 15 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಲೈನ್ ಆಯಿತಾ. ಸೆಕೆಂಡ್ ಲೈನ್ ನೋಡಿ, ಅಮಾಂಗ್ ಆವ್ರೇಜ್ ಏಜ್ ಆಫ್ 24 ಗರ್ಲ್ ಈಸ್ 14 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಆವ್ರೇಜ್ ಏಜ್ ಆಫ್ 24 ಗರ್ಲ್ಸ್, 24 ಹೆಣ್ಮಕ್ಳದು ಆವ್ರೇಜ್ ಏಜು 14 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಆಯಿತಾ. ಲಾಸ್ಟ್ ಸೆಂಟೆನ್ಸಲ್ಲಿ ಏನು ಕೇಳಿದ್ದಾನೆ, ಫೈಂಡ್ ದ ಆವ್ರೇಜ್ ಏಜ್ ಆಫ್ ರಿಮೈನಿಂಗ್ ಸ್ಟೂಡೆಂಟ್. ಆಯಿತಾ, ಉಳಿದ ಸ್ಟೂಡೆಂಟ್ದು ಆವ್ರೇಜ್ ಏಜು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಟೋಟಲಾಗಿ 40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆಯಿತಾ, ಅದರಲ್ಲಿ 24 ಜನದ್ದು ಕೊಟ್ಟಿದ್ದಾರೆ. ಉಳಿದ ಸ್ಟೂಡೆಂಟ್ ಅಂದರೆ ಉಳಿದಿರೋದು 16 ಜನ ಸ್ಟೂಡೆಂಟು. 16 ಜನ ಸ್ಟೂಡೆಂಟ್ದು ಆವ್ರೇಜ್ ಏಜ್ನ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ.
ಆಯಿತಾ. ಫಸ್ಟ್ ಸಿಂಪ್ಲಿಫೈ ಮಾಡಿ. ಸಮ್ 15 ಇಂಟು 40 ಬರುತ್ತೆ, 15 ಇಂಟು 40 ಬರುತ್ತೆ. ಈ ಕಡೆ ಸಮ್ ಬರುತ್ತೆ 15 4 60, ಇದು 600 ಬರುತ್ತೆ. ಈ ಕಡೆ ಸಮ್ ಆಯಿತಾ. ಇದೇನಿದು ಸಮ್ ಆಫ್ 40 ಸ್ಟೂಡೆಂಟ್, 40 ವಿದ್ಯಾರ್ಥಿಗಳ ಸಮ್ ಇದು ಆಯಿತಾ. ಇದು ನೋಡಿ 14 ಇಂಟು 24 ಈಕ್ವಲ್ ಟು ಸಮ್. 14 ಇಂಟು 24 ಅಂದರೆ ಎಷ್ಟಾಗುತ್ತೆ? 336 ಆಗುತ್ತೆ, ಈಕ್ವಲ್ ಟು ಸಮ್ ಆಯಿತಾ. ಇದೆಷ್ಟು ಜನದ್ದು? 24 ಸ್ಟೂಡೆಂಟು. ಇದು 24 ಸ್ಟೂಡೆಂಟು ಸಮ್ ಆಫ್ ಏಜಸ್ ಅಂದರೆ ಅವರ ವಯಸ್ಸಿನ ಮೊತ್ತ ಆಯಿತಾ. 24 ಸ್ಟೂಡೆಂಟು. ಇದು 40 ವಿದ್ಯಾರ್ಥಿಗಳು ಸಮ್ ಆಫ್ ಏಜಸ್ ವಯಸ್ಸಿನ ಮೊತ್ತ. ಇದು 40 ವಿದ್ಯಾರ್ಥಿಗಳದು, ಇದು 24 ವಿದ್ಯಾರ್ಥಿಗಳು. ಅವ್ರು ಕೇಳಿದ್ರು ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು. ಉಳಿದ ವಿದ್ಯಾರ್ಥಿಗಳಂದರೆ 40 24 ಅಂದರೆ 16 ವಿದ್ಯಾರ್ಥಿಗಳದ್ದು ಸರಾಸರಿ ಏಜ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಆವರೇಜ್ ಈಕ್ವಲ್ ಟು ಆಯಿತಾ 40 ಸ್ಟೂಡೆಂಟು. 40 ಸ್ಟೂಡೆಂಟು ಇದು ಸಮ್ ಆಫ್ ಏಜಸ್ ಎಷ್ಟಿದೆ? 600 ಇದೆ. 40 ಸ್ಟೂಡೆಂಟು ಸಮ್ ಆಫ್ ಏಜಸ್ 600 ಇದೆ. ಅದರಲ್ಲಿ 24 ಸ್ಟೂಡೆಂಟು ಸಮ್ ಆಫ್ ಏಜಸ್ 336 ಮೈನಸ್ ಮಾಡಿ. ಅದೇ ರೀತಿ 40 ಸ್ಟೂಡೆಂಟಲ್ಲಿ 24 ಸ್ಟೂಡೆಂಟ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 600ರಲ್ಲಿ 336 ಅಂದರೆ 264 ಬರುತ್ತೆ. ಇದು 16 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 16.5 ಇಯರ್ಸ್ ಬರುತ್ತೆ. ಇದು ಫೈನಲ್ ಆನ್ಸರ್. ಕ್ವಶನ್ ನಂಬರ್ 10ನಲ್ಲಿ ಏನು ಕೊಟ್ಟಿದ್ದಾನೆ? ಆವರೇಜ್ ಪೆಟ್ರೋಲ್ ಕನ್ಸಂಪ್ಷನ್ ಆಫ್ ಎ ಕಾರ್ ಇನ್ ಫಸ್ಟ್ 7 ಮಂತ್ ಈಸ್ 110 ಲೀಟರ್ ಆ್ಯಂಡ್ ಇನ್ ದ ನೆಕ್ಸ್ಟ್ 5 ಮಂತ್ ಇಟ್ ಈಸ್ 86 ಲೀಟರ್ ಅಂತ ಕೊಟ್ಟಿದ್ದಾನೆ ಆಯಿತಾ. ದೆನ್ ಫೈಂಡ್ ದ ವಾಟ್ ಈಸ್ ದ ಆವರೇಜ್ ಪೆಟ್ರೋಲ್ ಕನ್ಸಂಪ್ಷನ್ ಆಫ್ ಈಚ್ ಮಂತ್ ಅಂತ ಕೇಳಿದ್ದಾನೆ. ಅಂದರೆ ಪ್ರತಿ ತಿಂಗಳ ಸರಾಸರಿ ಪೆಟ್ರೋಲ್ ಕನ್ಸಂಪ್ಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ 7 ತಿಂಗಳು ಪೆಟ್ರೋಲ್ ಕನ್ಸಂಪ್ಷನ್ನು 110 ಲೀಟರ್ ಆಯಿತಾ. ಅದಾದಮೇಲೆ ನೆಕ್ಸ್ಟ್ 5 ಮಂತ್ಸು ಪೆಟ್ರೋಲ್ ಕನ್ಸಂಪ್ಷನ್ನು 86 ಲೀಟರ್ ಅಂತೆ ಆಯಿತಾ. ಫಸ್ಟ್ ಇದ್ರ ಸಮ್ ಫೈಂಡ್ ಔಟ್ ಮಾಡಿ. ಇದ್ರ ಸಮ್ 110 ಇಂಟು 7 ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 770 ಬರುತ್ತೆ ಆಯಿತಾ. ಇದು ಅಷ್ಟೇ 86 ಇಂಟು 5 ಈಸ್ ಈಕ್ವಲ್ ಟು ಸಮ್ 86 ಇಂಟು 5 ಅಂದರೆ 430 ಬರುತ್ತೆ ಸಮ್. ಈ ಸಮ್ ಯಾವುದ್ರ ಸಮ್ ಇದು? ಫಸ್ಟ್ 7 ಮಂತ್ದು ಸಮ್ ಇದು. ಈ ಸಮ್ ಯಾವುದಿದು? ನೆಕ್ಸ್ಟ್ 5 ಮಂತ್ ಸಮ್ಮು. ಈಗ ಟೋಟಲ್ ಪೆಟ್ರೋಲ್ ಕನ್ಸಂಪ್ಷನ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಟೋಟಲ್ ಪೆಟ್ರೋಲ್ ಕನ್ಸಂಪ್ಷನ್ ಎಷ್ಟಿದೆ? ಆಯಿತಾ. ಟೋಟಲ್ ಪೆಟ್ರೋಲ್ ಕನ್ಸಂಪ್ಷನ್ ಅಂದರೆ ಟೋಟಲ್ ಸಮ್ ಅಂದರೆ 770 ಪ್ಲಸ್ 430 ಡಿವೈಡೆಡ್ ಬೈ 7 ಮಂತ್ ಡಿವೈಡೆಡ್ ಬೈ 5 ಮಂತ್ ಆಯಿತಾ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1200 ಡಿವೈಡೆಡ್ ಬೈ 12 ಬರುತ್ತೆ ಆಯಿತಾ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 100 ಲೀಟರ್ಸ್ ಬರುತ್ತೆ. ಅಂದರೆ ಇದು ಪ್ರತಿ ತಿಂಗಳ ಸರಾಸರಿ ಪೆಟ್ರೋಲ್ ಕನ್ಸಂಪ್ಷನ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ.